ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ನಿನ್ನೆಯಷ್ಟೇ ರಾಜ್ಯದಲ್ಲಿ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಅಮೋಘ ಸಾಧನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೋಲಾರ ಜಿಲ್ಲೆ ಏನು ಈ ಬಾರಿ SSLC ಫಲಿತಾಂಶದಲ್ಲಿ ಏನು 10ರ ಒಂದು ಸ್ಥಾನದಲ್ಲಿ ಈಗಾಗಲೇ ಸ್ಥಾನವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಮತ್ತೊಮ್ಮೆ ಕೂಡ ವಿಫಲವಾಗಿರ್ತಕ್ಕಂಥದ್ದು. ಆದರೆ ಈ ಬಾರಿಯ ಫಲಿತಾಂಶ ಒಂದಷ್ಟು ಸಮಾಧಾನವನ್ನು ಈಗಾಗಲೇ ಶಿಕ್ಷಣ ಇಲಾಖೆಗೆ ಆಗಿರ್ತಕ್ಕಂಥದ್ದು. ಏನು 2025 ಮತ್ತು 26ನೇ ಸಾಲಿನ ಫಲಿತಾಂಶದಲ್ಲಿ ಕೋಲಾರ ಜಿಲ್ಲೆ 95.50ರಷ್ಟು ಒಂದು ಫಲಿತಾಂಶವನ್ನು ಪಡೆಯುವ ಮೂಲಕ ರಾಜ್ಯದಲ್ಲಿ 13ನೇ ಒಂದು ಸ್ಥಾನವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಕಳೆದ ಬಾರಿಗೆ ಅಂದರೆ 2024 ಮತ್ತು 25ನೇ ಸಾಲಿಗೆ ಹೋಲಿಕೆ ಮಾಡಿದ್ರೆ ಒಂದು ಸ್ಥಾನಕ್ಕೆ ಕೋಲಾರ ಏನು ಜಿಲ್ಲೆ ಈಗಾಗಲೇ ಜಿಗಿತ ಕಂಡಿರ್ತಕ್ಕಂಥದ್ದು. 2024 ಮತ್ತು 25ನೇ ಸಾಲಿನಲ್ಲಿ 8.37ರಷ್ಟು ಫಲಿತಾಂಶ ಪಡೆಯುವ ಮೂಲಕ 14ನೇ ಸ್ಥಾನಕ್ಕೆ ಕೋಲಾರ ಜಿಲ್ಲೆ ತೃಪ್ತಿ ಕಂಡುಕೊಂಡಿತ್ತು. ಆದರೆ ಹಿಂದೆ ಅಂತ ಹೇಳಿದ್ರೆ 2022 ಮತ್ತು 23ನೇ ಸಾಲಿನಲ್ಲಿ ಕೋಲಾರ ಜಿಲ್ಲೆ ರಾಜ್ಯದಲ್ಲಿ 6ನೇ ಸ್ಥಾನ ಪಡೆಯುವ ಮೂಲಕ ನಂಬರ್ 1 ಸ್ಥಾನ ಪಡೆಯುವಂತಹ ಒಂದು ಕನಸನ್ನು ಕೂಡ ಕಂಡಿತ್ತು. ಆದರೆ 2023 ಮತ್ತು 24ನೇ ಸಾಲಿನಲ್ಲಿ ಅತಿ ಕಳಪೆ ಸಾಧನೆ ಮಾಡಿ ಅಂದರೆ 20ನೇ ಸ್ಥಾನಕ್ಕೆ ಕೋಲಾರ ಜಿಲ್ಲೆ ಕೂಡ ಕುಸಿತಿತ್ತು. ಆದರೆ ಈ ಬಾರಿ ಶತಾಯಗತಾಯ 10ರ ಒಂದು ಸ್ಥಾನದಲ್ಲಿ ಕೋಲಾರ ಜಿಲ್ಲೆ ಸ್ಥಾನ ಪಡೆಯುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಬಹಳಷ್ಟು ತಮ್ಮ ಒಂದು ಶ್ರಮವನ್ನು ಕೂಡ ಹಾಕಿದ್ರು. ಪ್ರಮುಖವಾಗಿ ಈ ಬಾರಿ ನಾವು ಗಮನಿಸಬಹುದು, ಬಹಳಷ್ಟು ವಿದ್ಯಾರ್ಥಿಗಳು ಕೋಲಾರ ಜಿಲ್ಲೆಯಲ್ಲೂ ಕೂಡ ಉತ್ತಮ ಅಂಕಗಳನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಕೋಲಾರದ ನಗರದಲ್ಲಿರ್ತಕ್ಕಂಥ ಚಿನ್ಮಯ ವಿದ್ಯಾಲಯ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ KN ಲಕ್ಷ್ಮಿ ಎಂಬಂತಹ ವಿದ್ಯಾರ್ಥಿ 625ಕ್ಕೆ 624 ಅಂಕಗಳನ್ನು ಪಡ್ಕೊಂಡು ಜಿಲ್ಲೆಗೆ ಅವರು ಟಾಪರ್ ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮುಳಬಾಗಿಲು ತಾಲೂಕಿನಲ್ಲೂ ಕೂಡ ಇಬ್ಬರು ವಿದ್ಯಾರ್ಥಿಗಳು 623 ಅಂಕಗಳನ್ನು ಪಡೆಯುವ ಮೂಲಕ ಅಲ್ಲೂ ಕೂಡ ವಿದ್ಯಾರ್ಥಿಗಳು ಬಹಳ ಒಂದು ಗಮನವನ್ನು ಕೂಡ ಸೆಳೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇದೇ ಚಿನ್ಮಯ ವಿದ್ಯಾಲಯ ಶಾಲೆಯಲ್ಲಿ ಓದ್ತಾ ಇರತಕ್ಕಂಥ ಕೋಲಾರ ನಗರದ ಜಯನಗರ ನಿವಾಸಿಯಾಗಿರ್ತಕ್ಕಂಥ ನಾಗರಾಜು ಮತ್ತೆ ಶೋಭಾ ರಾಣಿ ಎಂಬ ಪೋಷಕರ ಪುತ್ರಿಯಾಗಿರ್ತಕ್ಕಂಥ ಜೀವಿತಾ ಎಂಬ ವಿದ್ಯಾರ್ಥಿ 621 ಅಂಕಗಳನ್ನು ಪಡೆಯುವ ಮೂಲಕ ಅತಿ ಹೆಚ್ಚು ಅಂಕಗಳನ್ನು ಕೂಡ ಪಡ್ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರದಲ್ಲಿ ಬಹಳ ಉದಯೋನ್ಮುಖ ವಿದ್ಯಾರ್ಥಿಗಳು ಕೂಡ ಬಹಳ ಉತ್ತಮ ಒಂದು ಅಂಕಗಳನ್ನು ಪಡೆಯುವ ಮೂಲಕ ಬಹಳ ಒಂದು ಗಮನವನ್ನು ಕೂಡ ಸೆಳೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮುಂದೆ ತಮ್ಮ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಕನಸನ್ನು ಕೂಡ ಈ ಒಂದು ವಿದ್ಯಾರ್ಥಿಗಳು ಕೂಡ ಕಂಡಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ತೆರಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು ಬಹಳ ಒಂದು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ 625ಕ್ಕೆ 624 ಅಂಕ ಅಂದರೆ ಖಂಡಿತ ಅದು ಕಡಿಮೆ ಅಲ್ಲ, ಅದು ಬಹಳ ಒಂದು ದೊಡ್ಡ ಕೂಡ ಸಾಧನೆ ಕೂಡ ಆಗಿರುತ್ತೆ. ಮತ್ತೊಂದು ಕಡೆ 625ಕ್ಕೆ 623 ಅಂಕ, ಜೊತೆಗೆ 625ಕ್ಕೆ 621 ಅಂಕ. ಈ ನಿಟ್ಟಿನಲ್ಲಿ ಬಹಳ ವಿದ್ಯಾರ್ಥಿಗಳು ತಮ್ಮ ಒಂದು ಶ್ರಮವನ್ನು ಹಾಕಿ ಬಹಳ ಒಂದು ಹೆಚ್ಚಾಗಿ ಅಂಕಗಳನ್ನು ಪಡೆಯುವ ಮೂಲಕ ತಾವು ಸಾಧನೆ ಮಾಡೋದೇ ಅಲ್ಲದೆ ತಮ್ಮ ಪೋಷಕರು ಕೂಡ ಸಮಾಜದಲ್ಲಿ ಬಹಳ ಒಂದು ಹೆಮ್ಮೆ ಪಡುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಬಹಳ ಉತ್ತಮ ಒಂದು ಸಾಧನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಶಿಕ್ಷಣ ಇಲಾಖೆಯಿಂದ ಈ ಬಾರಿ ಕೈಗೊಂಡಂತಹ ಕೆಲವೊಂದು ನಿರ್ಣಯಗಳು ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಎನ್ನುವಂತಹ ಒಂದು ಮಾತನ್ನು ಕೂಡ ಈಗಾಗಲೇ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡೋದಾದ್ರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಬಾರಿ ಕೋಲಾರ ಜಿಲ್ಲೆಯ ವಿದ್ಯಾರ್ಥಿಗಳು ಬಹಳ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗುವಂಥ ನಿಟ್ಟಿನಲ್ಲಿ ಕೂಡ ಬಹಳ ಉತ್ತಮ ಕಾರ್ಯವನ್ನು ಕೂಡ ಮಾಡಿದ್ದಾರೆ. 2025 ಮತ್ತು 26ನೇ ಸಾಲಿನಲ್ಲಿ ಸುಮಾರು 17,874 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಬರೆದಿದ್ರು. ಅದರಲ್ಲಿ 17,069 ವಿದ್ಯಾರ್ಥಿಗಳು ಈಗಾಗಲೇ ಪಾಸ್ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಫೇಲ್ ಆಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಈಗಾಗಲೇ ಬಹು ಕಡಿಮೆ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಬಹಳ ಒಂದು ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಈ ಒಂದು SSLC ಒಂದು ಪರೀಕ್ಷೆಯಲ್ಲಿ ಫಲಿತಾಂಶ ಪ್ರಕಟ ಆದ ನಂತರ ಫೇಲ್ ಆಗುವಂತಹ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಖಂಡಿತ ಕೋಲಾರ ಜಿಲ್ಲೆ ಏನಿದೆ ಏನು ಅಗ್ರಸ್ಥಾನಕ್ಕೆ ಏರುವಂತಹ ಎಲ್ಲ ಒಂದು ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು 2025 ಮತ್ತು 26ನೇ ಒಂದು ಫಲಿತಾಂಶ ಹೆಚ್ಚು ಮಾಡತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಶ್ರಮವನ್ನು ಕೂಡ ಈಗಾಗಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜೊತೆಗೆ ಶಿಕ್ಷಕರು ಹಾಕಿರ್ತಕ್ಕಂಥದ್ದು. ಮತ್ತೆ ರಾತ್ರಿ ಪಾಳೆಯ ತರಗತಿಗಳನ್ನು ನಡೆಸುವ ಮೂಲಕ ಬಹಳಷ್ಟು ಶ್ರಮವನ್ನು ಕೂಡ ವಿದ್ಯಾರ್ಥಿಗಳು ಜೊತೆಗೆ ಶಿಕ್ಷಕರು ಕೂಡ ಹಾಕಿದ್ರು. ಮತ್ತೊಂದು ಕಡೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜೊತೆಗೆ ಶಿಕ್ಷಕರು ವಿದ್ಯಾರ್ಥಿಗಳ ಮನೆಗೆ ರಾತ್ರಿ ಹೊತ್ತು ಭೇಟಿ ಕೊಟ್ಟು ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಈ ಬಾರಿ ಕೋಲಾರ ಜಿಲ್ಲೆ ಏನು 10ರ ಒಂದು ಸ್ಥಾನದಲ್ಲಿ ಒಂದು ಸ್ಥಾನ ಪಡ್ಕೊಳ್ಳಲು ಈಗಾಗಲೇ ವಿಫಲ ಆಗಿರ್ತಕ್ಕಂಥದ್ದು. ಇದು ಒಂದ್ ಕಡೆ ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ಶ್ರಮಕ್ಕೆ ತಕ್ಕಂತ ಒಂದು ಪ್ರತಿಫಲ ಸಿಕ್ಕಿಲ್ಲ ಎನ್ನುವಂತಹ ಒಂದು ಅಸಮಾಧಾನ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೋಷಕರು ಮತ್ತೆ ಶಿಕ್ಷಕರು ಮುಂದೆ ಬರ್ತಕ್ಕಂಥ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳು ಪಾಸ್ ಆಗುವ ಮೂಲಕ ಜೊತೆಗೆ ಮತ್ತಷ್ಟು ವಿದ್ಯಾರ್ಥಿಗಳು ಮತ್ತಷ್ಟು ಹೆಚ್ಚಿನ ಒಂದು ಅಂಕಗಳನ್ನು ಪಡೆಯುವ ಮೂಲಕ ತಮ್ಮ ಒಂದು ಸಾಧನೆಯನ್ನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜೊತೆಗೆ ಶಿಕ್ಷಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕೋಲಾರ ನಗರದ ನಿವಾಸಿಯಾಗಿರ್ತಕ್ಕಂಥ KN ಲಕ್ಷ್ಮಿ ಅವರು 625 ಅಂಕಕ್ಕೆ 624 ಅಂಕಗಳನ್ನು ಪಡೆದಿದ್ದಾರೆ. ಅವರಿಗೂ ಕೂಡ ಪೋಷಕರು ಜೊತೆಗೆ ಅಕ್ಕಪಕ್ಕದ ಮನೆಯವರು ಮತ್ತೆ ಶಿಕ್ಷಕರು ಆ ಒಂದು ಸಾಧನೆಯನ್ನ ಈಗಾಗಲೇ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೋಲಾರ ನಗರದ ಜಯನಗರ ನಿವಾಸಿಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಏನು ಜೀವಿತ ಏನಿದ್ದಾರೆ ಅವರ ಪೋಷಕರು ಕೂಡ ಈ ಬಗ್ಗೆ ಬಹಳ ಒಂದು ಮೆಚ್ಚುಗೆ ಒಂದು ಮಾತನ್ನು ಕೂಡ ಆಡಿದ್ದಾರೆ. ಅವ್ರಿಗೂ ಕೂಡ ಗ್ರಾಮಸ್ಥರು ಜೊತೆಗೆ ಅಕ್ಕಪಕ್ಕದ ಮನೆಯವರು ಕೂಡ ಈಗಾಗಲೇ ಆ ಒಂದು ವಿದ್ಯಾರ್ಥಿನಿಯ
ವಿದ್ಯಾರ್ಥಿನಿಯನ್ನ ಸನ್ಮಾನಿಸಿ ಗೌರವವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. 625ಕ್ಕೆ 621 ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ಜೀವಿತ ಅವರು ಕೂಡ ಮಾತನಾಡಿದ್ದಾರೆ. ಅವರು ಹೇಳ್ತಾ ಇರ್ತಕ್ಕಂಥದ್ದು ತಮ್ಮ ಒಂದು ಪರಿಶ್ರಮಕ್ಕೆ ಸಂಬಂಧಪಟ್ಟಂತೆ ನನ್ನ ಒಂದು ಪೋಷಕರು ಜೊತೆಗೆ ಶಿಕ್ಷಕರು ಬಹಳಷ್ಟು ಒಂದು ಶ್ರಮವನ್ನು ಕೂಡ ಹಾಕಿದ್ದಾರೆ. ಅದಕ್ಕೆ ತಕ್ಕಂತೆ ನಾನು ಕೂಡ ಒಂದಷ್ಟು ಶ್ರಮವನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದೆ. ಅದರ ಒಂದು ಪ್ರತಿಫಲವಾಗಿ ನಾನು 621 ಅಂಕಗಳನ್ನು ಪಡ್ಕೊಂಡಿದ್ದೇನೆ. ಮುಂದೆ ನನಗೆ ಮತ್ತಷ್ಟು ಅಂಕ ಬರುವಂಥ ನಿಟ್ಟಿನಲ್ಲಿ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ವಿದ್ಯಾರ್ಥಿನಿ ಜೀವಿತ ಅವರು ಹೇಳಿರ್ತಕ್ಕಂಥದ್ದು. ತುಂಬ ಖುಷಿ ಆಗ್ತಿದೆ. ಇನ್ನೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಆದರೂ ಖುಷಿ ಆಗ್ತಿದೆ ಒಳ್ಳೆ ಮಾರ್ಕ್ಸ್ ಬಂದಿರೋದಕ್ಕೆ. ಕನ್ನಡದಲ್ಲಿ 125, ಇಂಗ್ಲೀಷಲ್ಲಿ 100, ಮ್ಯಾಥ್ಸಲ್ಲಿ 100, ಹಿಂದಿಯಲ್ಲಿ 99, ಸೋಷಲಲ್ಲಿ 99 ಆ್ಯಂಡ್ ಸೈನ್ಸಲ್ಲಿ 98 ಬಂದಿದೆ. ಮಾಡಿದ್ದೆ ಇನ್ನೂ ಜಾಸ್ತಿನೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಔಟ್ ಆಫ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಮಾಡಿದ್ರು ಆ್ಯಕ್ಚುಲಿ ಖುಷಿಪಟ್ಟರು ಅವರು ಕೂಡ. ನಾನು ಅವ್ರ ಮಾರ್ಕ್ಸ್ ನೋಡಿ ಖುಷಿಪಟ್ಟೆ. ಅವತ್ತೇ ಓದ್ಕೊಂಡಿದ್ದಕ್ಕೆ ತುಂಬ ಈಸಿ ಆಯಿತು. ತುಂಬ ಜಾಸ್ತಿ ಸಿಲೆಬಸ್ ನನಗೆ ಇಟ್ಕೊಂಡಿದ್ರೆ ಅವತ್ತು ಕಂಪ್ಲೀಟ್ ಮಾಡ್ಕೊಂಡಿದ್ದಕ್ಕೆ ನಮ್ಗೆ ಈಸಿ ಆಯಿತು. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತೇನೋ. ಬಟ್ ಪ್ರಿಪ್ರೇಟ್ರೀಸ್ ಮಾಡಿರೋದ್ರಿಂದ ಗೌರ್ಮೆಂಟ್ ಅವರು ಈಸಿ ಆಯಿತು. ಅವರು ಕ್ವಶನ್ಸ್ ಯಾವ ಥರ ಕೊಡ್ತಾರೆ ಅನ್ನೋದ್ರ ನಮಗೆ ಐಡಿಯಾ ಸಿಗ್ತದೆ. ಅಪ್ ಟು 5 ಅಥವಾ 6 hours ಅಷ್ಟೇ. ನೈಟ್ 4 hours, ಮಾರ್ನಿಂಗ್ 4:30 ಹಂಗೆ ಹೋಗ್ತಾಯಿದ್ದೆ. ಮಾರ್ನಿಂಗ್ 4:30ಗೆ ಎದ್ದು ಹೋಗ್ತಾಯಿದ್ದೆ. 6:30ಇಂದ 5:30ವರೆಗೂ ಅವ್ರು ಕ್ಲಾಸಸ್ ಇಟ್ಕೊಳ್ತಾಯಿದ್ರು ಸ್ಕೂಲವರು. ಸೊ ಅದು ಈಸಿ ಆಗ್ತಾಯಿತ್ತು. ನಮ್ಮ ಸ್ಕೂಲ್ ಟೈಮ್ ಟೇಬಲ್ಲು ನಮಗೆ ಬೆಸ್ಟ್ ಆಗಿತ್ತು. ಮತ್ತು ಟೀಚರ್ಸು ಅಷ್ಟು ಸಪೋರ್ಟ್ ಮಾಡಿದ್ರು ನಮಗೆ. ಪ್ರಿನ್ಸಿಪಲ್ ಸರು ಅಷ್ಟೇ ಹಾಗೂ ಟೀಚರ್ಸು ಅಷ್ಟೇ. ಅವತ್ತು ಓದಿ ಅಂತ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಏನೋ ಡೌಟ್ಸ್ ಇದ್ದರೂ ಅವ್ರು ಅಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತಾಯಿದ್ರು. ಪೇರೆಂಟ್ಸ್ ನಮ್ಮ ಅಪ್ಪ ಅಮ್ಮನ ಲೈಕ್ ಯಾವುದಾದ್ರೂ ಪ್ರಿಪ್ರೇಟ್ರಿಗಳಲ್ಲಿ ಅವ್ರು ಮಾಡಿಸಿರೋ ಪ್ರಿಪ್ರೇಟ್ರಿಗಳಲ್ಲಿ ಏನೋ ಮಾರ್ಕ್ಸ್ ಒಂದು ಸ್ವಲ್ಪ ಕಡಿಮೆ ಬಂದರೂ ಫೀಲ್ ಆಗ್ತಾಯಿತ್ತು. ಬಟ್ ಆದರೆ ಅವರು ಇನ್ನೂ ಬರುತ್ತೆ, ಹಿಂಗೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿದ್ರಿಂದಲೇ ನನಗೆ ಇವತ್ತು ಎಷ್ಟು ಮಾರ್ಕ್ಸ್ ಬಂದಿರೋದು. ಟೀಚರ್ಸ್ ಮತ್ತು ಪೇರೆಂಟ್ಸ್ ಸಪೋರ್ಟಿಂದಲೇ ನನಗೆ ಇಷ್ಟು ಬಂದಿರೋದು. ನಮ್ಮ ಫ್ಯಾಮಿಲಿ ಸಪೋರ್ಟಿಂದಲೇ ಎಷ್ಟು ಬಂದಿರೋ ಮಾರ್ಕ್ಸ್ ನನಗೆ. ಆ ಥರ ಏನಿಲ್ಲ, ನಿಂಗೆ ಎಷ್ಟಾಗುತ್ತೋ ಅಷ್ಟು ತೆಗೆ ಅಂತ ಇದ್ರು. ಬಟ್ ನನಗೆ ಓದಬೇಕು ಅನ್ನೋ ಹಠ ಇತ್ತು ಅಷ್ಟೇ. ಇನ್ನೂ 625 ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿದ್ದು ನಾನು. ಸೊ ರಿಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ನೋಡ್ತೀನಿ. JEE ಕ್ರ್ಯಾಕ್ ಮಾಡಿ IIT ಏನಾಗಬೇಕು ಅಂದ್ಕೊಂಡಿದ್ದೀನಿ. AI ಇಂಜಿನಿಯರ್ ಮಾಡೋದಕ್ಕೆ ಥಾಟ್ ಇಟ್ಕೊಂಡಿದ್ದೀನಿ. ಇನ್ನು ವಿದ್ಯಾರ್ಥಿಗಳು ಖಂಡಿತ ಅಮೋಘ ಸಾಧನೆಯನ್ನು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು ಖುಷಿ ಪಡುವಂಥದ್ದೇ ಪೋಷಕರು. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಪೋಷಕರು ತಮ್ಮ ಒಂದು ಮಕ್ಕಳ ಸಾಧನೆಗೆ ಬಹಳ ಒಂದು ಹೆಮ್ಮೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ಈ ಒಂದು ಸಾಧನೆಗೆ ಖಂಡಿತ ಅವರ ಒಂದು ಶ್ರಮ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಒಳ್ಳೆ ಮಾರ್ಕ್ಸೇ ತೊಗೊಂಡಿದ್ದಾರೆ. ಬಟ್ ನನಗೆ 625 ಬರುತ್ತೆ ಅಂದ್ಕೊಂಡಿದ್ದೆ. ಸ್ವಲ್ಪ ಒಂದು 4 ಮಾರ್ಕ್ಸ್ ಕಡಿಮೆ ಆಗಿದೆ. ಇಲ್ಲಿ ಒಳ್ಳೆ ಪ್ರಯತ್ನವೂ ಕೂಡ ಖುಷಿಯಾಗಿದೆ. ಕ್ರೆಡಿಟ್ಸ್ ಎಲ್ಲನೂ ಆ ಶಾಲೆಗೆ, ಆ ಶಾಲಾ ಏನು ಶಿಕ್ಷಕರಿದ್ದಾರೆ ಆ ಶಿಕ್ಷಕರಿಗೆ ಮತ್ತು ಟೋಟಲಿ ಶಾಲಾ ಸಿಬ್ಬಂದಿಗೆ ಈ ಕ್ರೆಡಿಟ್ಸ್ ಎಲ್ಲ ಹೋಗಬೇಕು ಸರ್. ನಾವು ಕೂಡ ಅವ್ರು ಫ್ರೀಯಾಗಿ ಓದಲಿ ಅನ್ನೋ ಇಂಟೆನ್ಷನ್ ಮೇಲೆ ಚೆನ್ನಾಗಿ ಓದಮ್ಮ ನೀನು, ಏನಾದರೂ ಅಕಸ್ಮಾತ್ ಏನಾದ್ರು ಮಾರ್ಕ್ಸ್ ಕಡಿಮೆ ಬಂತು ಪ್ರಿಪ್ರೇಟರಿಲಿ ಆ ಥರ ಇದ್ದಾಗ ಇಲ್ಲ ನೀನು ಎಫರ್ಟ್ ಆಗ್ತೀಯ, ಚೆನ್ನಾಗಿ ಔಟ್ ಆಫ್ ಔಟ್ ಬರುತ್ತೆ ಅಂತ ನಾವು ಕೋಪ್ರೇಟ್ ಮಾಡ್ತಾಯಿದ್ವಿ. ಸೊ ಆ ಇಂಟೆನ್ಷನ್ ಇಟ್ಕೊಂಡು ನೀವು ಚೆನ್ನಾಗಿ ಓದಬೇಕು. ಅದ್ರ ಜೊತೆಗೆ ಏನು ತಂದೆ ತಾಯಿ ಎಫರ್ಟ್ ಹಾಕಿರ್ತಾರೆ, ಅವ್ರು ಕಷ್ಟಪಟ್ಟು ಏನು ಅವ್ರನ್ನ ಶಾಲೆಗೆ ಕಳಿಸ್ತಾರೆ. ಸೊ ಆರ್ಥಿಕವಾಗಿ ಹಿನ್ನಡೆ ಇರ್ತಕ್ಕಂಥ ಪೋಷಕರೆಲ್ಲ, ಸೊ ಆ ಪೋಷಕರಿಗೆ ಸುದೃಢವಾಗಿ ನಿಲ್ಲೋದಕ್ಕೆ ಮಕ್ಕಳೆಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಓದಬೇಕು ಅಂತಕ್ಕಂಥದ್ದು ನನ್ನ ಆಸೆ ಇದೆ ಸರ್. ನನ್ನ ಮಗಳ ಏನೋ ಒಂದು ಇಂಟೆನ್ಷನ್ ಏನಿದೆ ಅದೇ ಅವರು ಇದರಲ್ಲಿ ಹೋಗಲಿ ಅಂತಕ್ಕಂಥದ್ದು ನನ್ನ ಆಸೆ ಸರ್. ಯಾಕೆಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ 20 ಎಬೋ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಅದು ಬಂದಿದೆ. ಏನೋ 4 ಮಾರ್ಕ್ಸ್ ಕಡಿಮೆ ಅಂತಾರೆ, ರಿವ್ಯಾಲ್ಯೂಷನ್ಗೇನೋ ಪ್ರಯತ್ನ ಪಡುವ ಅಂತ ನೋಡೋಣ ಆಗಲಿ. ಸೊ ಈಗ ಬಂದಿರತಕ್ಕಂಥ ಏನು ರಿಸಲ್ಟ್ ಇದೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ SSLC ಫಲಿತಾಂಶದಲ್ಲಿ ಕೋಲಾರ ಜಿಲ್ಲೆ ಮತ್ತೆ ಒಂದು ಸ್ಥಾನಕ್ಕೆ ಜಿಗಿತ ಕಂಡಿರ್ತಕ್ಕಂಥದ್ದು. ಆದರೆ ಅಗ್ರ 10 ಸ್ಥಾನದಲ್ಲಿ ಏನು ಸ್ಥಾನ ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಬಹಳಷ್ಟು ಒಂದು ಶ್ರಮವನ್ನು ಕೂಡ ಆಗಿದ್ರು. ಈ ನಿಟ್ಟಿನಲ್ಲಿ ಪ್ರಯತ್ನ ಅಂತೂ ಕೂಡ ಮುಂದೆ ಮತ್ತೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಶಿಕ್ಷಕರು ಹೇಳ್ತಾ ಇರತಕ್ಕಂಥದ್ದು. ಮತ್ತೊಂದು ಕಡೆ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು ಬಹಳ ಒಂದು ಹರ್ಷವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.